ಯಾವುದೇ ವ್ಯತ್ಯಾಸ ಇರಲಿಲ್ಲ. ನಿನ್ನೆ ಭಾನುವಾರ ಎಲ್ಲ ಹೋಗಿ ಅಲ್ಲೇ ಹೋಗಿತ್ತು ನಾನು ಬಾನ್ಕೋಡಿ ಪಂಚಾಯತ್ಗೆ ಸಭೆ ಮಾಡಿದಾಗ ಅಲ್ಲೆಲ್ಲರೂ ಕೇಳಿದರು. ನಾನು ಭಾಷಣದಲ್ಲಿ ಹೇಳಿದೆ, ಯಾವುದೇ ಇದಕ್ಕೆ ಕಿವಿ ಕೊಡಬೇಡಿ, ಖಂಡಿತ ನಿಮ್ಮ ಹಕ್ಕು ಅಲ್ಲಿ ಸಿಗುತ್ತೆ, ನಿಮ್ಮನ್ನು ಯಾರು ಒತ್ತುವರಿ ಮಾಡೋದಲ್ಲ, ನೀವು ಯಾರು ತೆರವುಗೊಳಿಸೋದಿಲ್ಲ ಅಂತ ಹೇಳ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಬರೋ ಆರೋಪ ಮಾಡಿ ವಿರುದ್ಧ ಆರೋಪ ಮಾಡಿ ಬಿಜೆಪಿ ಸೇರಿದೆ, ಅದ್ರ ಬಗ್ಗೆ ಮಾತಾಡೋಂಥ ವ್ಯಕ್ತಿನ ಅವರಲ್ಲ. ನಾವು ಕಡೆಗಣಿಸಿದ್ರೆ ಅವ್ರು ಆ ಕಡೆ ಹೋಗಿದ್ದಾರೆ. ಹೋಗಲಿ, ನಮಗೆ ಒಳ್ಳೇದಾಗಲಿ, ಶುಭ. ಈಗ ಶಿವರಾಜ್ ಕುಮಾರ್ ಅವ್ರ ಜೊತೆ ಓಡಾಡ್ತಿದ್ರೆ ನೀವು ಸ್ಟಾರ್ ಪ್ರಚಾರಕರ ರೀತಿ ಕಾಣ್ತಾ ಇದ್ರಿ. 2 ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಜನ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನೀವು ನಾವು ಸ್ಟಾರ್ ಅಂತ, ನಾವು ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಕ್ಷೇತ್ರದ MLA ಆಗಿ, ಜನಪರವಾಗಿ ಆ ಭಾಗದ ಅಭಿವೃದ್ಧಿ ಪರವಾಗಿ ನಮ್ಮ ಉದ್ದೇಶ ಅಷ್ಟೇ. ಗೀತಾ ಶಿವರಾಜ್ ಕುಮಾರ್ಗೂ ಹೇಳೋದಷ್ಟೇ, ನೀವು ರೈತರ ಧ್ವನಿಯಾಗಿ, ಜಿಲ್ಲೆಯ ಜನರ ಧ್ವನಿಯಾಗಿ, ಬಡವರ ಪರವಾಗಿ ಧ್ವನಿಯಾಗಿ, ಆಮೇಲೆ ಈ ಜಿಲ್ಲೆಯಲ್ಲಿ ಯಾವ್ಯಾವ ಫ್ಯಾಕ್ಟ್ರಿಗಳು ಮುಚ್ಚೋಗಿದ್ದು ಅದನ್ನು ತರಿಸ್ಲಿಕ್ಕೆ ಧ್ವನಿಯಾಗಿ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಧನ್ಯವಾದ.